ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪ್ರಿಯ ಪರಲೋಕದ ತಂದೆ, ಈ ಮಾತುಗಳನ್ನು ಕೇಳಿಸಿಕೊಳ್ಳಲಿಕ್ಕೆ ನಿನ್ನ ಪ್ರಜೆಗಳು ದಾಹಗೊಂಡವರಾಗಿ ಬಂದಿದ್ದಾರೆ. ಎಸೆಯ ವಾಗ್ದಾನಗಳು ನೆರವೇರಬೇಕಂದ್ರೆ ನಾವೇನ್ ಮಾಡಬೇಕು? ನಾವೇನ್ ಮಾಡ್ಬೇಕು ದೇವ್ರೆ? ಅದನ್ನು ಕಲಿಸಿಕೊಡು. ನೀನೇ ಮಾತನಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೆನ್. ತಂದ್ರದ್ದು ಬೇಡ, ಇಲ್ಲಿ ಬಂದಿದ್ದಾನೆ ನೀನೇ ನನಗೆ. ಅಲ್ಲಿ ಎಲಿಯ ಮತ್ತು ಎಲಿಷಾ ಇಬ್ಬರಿದ್ದಾರೆ. ಹೇಳ್ರಿ, ಎಲಿಯ ನಿಮ್ ಕೈಲಿ ಬೇರಳಿದ್ರೆ, ನೀವಿಲ್ಲೇ ಇದ್ರೆ, ನಿಮ್ ಕೈಲಿ ಬೇರಳಿದ್ರೆ ಬೇರೆ ತೋರಿಸ್ತಾರೆ, ನೀವಿಲ್ಲೇ ಇದ್ರೆ ಮಾತಾಡ್ರಿ. ಎಲಿಯ ಎಲಿಷಾ ಇದ್ದಾರೆ. ಅವರು ಬಹಳ ವರ್ಷ ಹಿಂಗೆ ಇದ್ರು. ನೀನ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ಕೈ ತೆಗಿತಿ? ಹೆಂಗಿದ್ರು ಅವರು? ಹಿಂಗೆ ಇದ್ರು ವರ್ಷಗಳು. ರಾಮಚಂದ್ರ ಹೆಂಗಿದ್ರು ಅವರು? ಹೀಗೆ ಇದ್ರು. ಒಂದು ದಿನ ಬಂತು, ಒಂದು ಸಮಯ ಬಂತು. ಅದೇನ್ ಸಮಯ ಅಂದ್ರೆ ಏಲಿಯ ಮತ್ತು ಎಲಿಷಾ ಬೇರ್ಪಡುವ ಸಮಯ ಬಂತು, ಬೇರೆ ಬೇರೆ ಆಗುವ ಸಮಯ ಬಂತು. ದೇವರ ಆತ್ಮ ಹೇಳ್ತಾನೆ ಎಲಿಯನಿಗೆ, ನೀನು ಬಾ, ನೀನು ನನ್ನ ಹತ್ರ ಬಾ, ನೀನು ಬರಬೇಕೆಂಬುದಾಗಿ ದೇವರ ಕರೆಯುವಿಕೆ ಎಲಿಯನಿಗೆ ಬಂತು. ಅವಾಗ ಎಲಿಯನು ಎಲಿಷನನ್ನು ಬಿಟ್ಟು ಹೋಗುವ ಕಾಲ ಬಂದಾಗ ಎಲಿಷನು ಏನ್ ಮಾಡ್ತಾ ಇದ್ದಾನೆ? ಎಲಿಯನ ಹಿಂಬಾಲಿಸ್ಕೊಂಡು ಬಂದನು. ಗಿಲ್ಗಾಲ್ ದಾಟದ, ಯೋರ್ದಾನ್ ದಾಟದ, ಎರ್ಕೋ ದಾಟಿದ, ಎಲ್ಲ ದಾಟಿದಾಗ ಯೆಹೋವನಾಣೆ, ನಿನ್ನಾಣೆ, ನೀನ್ ಬಿಟ್ಟು ಹೋಗಲ್ಲ. ಆ ಭರವಸೆ ಯಾರ ಮೇಲೆ ಇತ್ತು? ಎಲಿಷನಿಗೆ. ಜೊರೆಗಳಿ, ಎಲಿಷನಿಗೆ ಯಾರ ಮೇಲೆ ಭರವಸೆ ಬಿತ್ತೋ? ಎಲ್ಲರೂ ಹೇಳ್ತಾರೆ ನಿಮ್ಮ ಗುರು ಇವತ್ತು ಬಿಟ್ಟು ಹೋಗ್ತಾ, ನಿಮ್ಗೆ ಗೊತ್ತಾ? ಹೌದೇನು? ಸರಿ, ನನಗೇನ್ ಮಾಡ್ಲಿ ಅಂತ ಕೇಳಿದ್ನ ಅವ್ರಿಗೆ. ಅವರು ಕೇಳಿದ್ನ ಅವ್ರನ್ನ, ಯಾರು? ನನಗೆ ಗೊತ್ತುಂಟು, ಸುಮಗಿರೆ ಅಂದ್ರೆ ಎಲಿಷನ ಭರವಸೆ ಎಲ್ಲ ಎಲಿಯನ ಕಡೆಗಿದೆ. ಎಲಿಯನೊಳಗಿದ್ದ ಆತ್ಮ ಹೊಂದಿಕೊಳ್ಳಬೇಕು, ಎಲಿಯನಿಗಿದ್ದ ಅಭಿಷೇಕ ಪಡ್ಕೊಳ್ಬೇಕು. ಅದು ಎಲಿಷನ ಸ್ವಭಾವ. ಎಲಿಷನು ಪೂರಾ ಭರವಸೆ ಬಿಟ್ಟಿದ್ದಕ್ಕಾಗಿಯೇ ಎಲಿಷನ ಬೇರ್ಪಡುವ ಸಮಯದಲ್ಲಿ ಎಲಿಯ ಒಂದು ಮಾತು ಹೇಳ್ತಾನೆ, ನೀನು ದುರ್ಬಲವಾದದ್ದನ್ನು ಕೇಳ್ತಾ ಇದೀಯಾ, ಆದ್ರೆ ನಾನು ನಿನ್ನ ಮೇಲೆ ಹೋಗಲ್ಪಡುವಾಗ, ಎತ್ತಲ್ಪಡುವಾಗ ನನ್ನನ್ನು ಗಮನಿಸುವುದಾದರೆ ಅದು ಹೊಂದಿಕೊಳ್ತಿ ಎಂಬುದಾಗಿ. ಆಗ ಬಿರುಗಾಳಿ ಬಂತು, ಅವರಿಬ್ಬರನ್ನು ಬೇರ್ಪಡಿಸಿತು. ಆಕಾಶಕ್ಕೆ ಎಲಿಯನು ಆರೋಹಣನಾದನು. ಅವಾಗ ಬಟ್ಟೆ ಹರಿಕೊಂಡು ದೇವರೇ ಎಂಬುದಾಗಿ ಎದೆ ಪಡೆದುಕೊಳ್ಳುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದನು ಎಲಿಷನು. ಮೇಲಿಂದ ಒಂದು ಕೆಳಗೆ ಬಂತು. ಏನ್ ಕೆಳಗೆ ಬಂತು? ಕಂಬಳಿ. ಹಾಲೆಲೂಯಾ ಹೇಳಿ, ಹಾಲೆಲೂಯಾ. ಏನ್ ಬಂತು? ಮೇಲಿಂದ ಕಂಬಳಿ ಬಂತು. ಆ ಕಂಬಳಿ ಎತ್ಕೊಂಡು ಯೋರ್ದಾನ್ ನದಿ ಹತ್ರ ಹೋಗಿ ಅದನ್ನು ತಾಕುವಾಗ, ಆ ಕಂಬಳಿಯಿಂದ ಅದನ್ನು ಒಡೆಯುವಾಗ 2 ಭಾಗವಾಯಿತು. ಕಾರಣ ಎಲಿಷನು ಎಲಿಯನ ಮೇಲೆ ಪೂರಾ ಭರವಸೆ ಬಿಟ್ಟಿದ್ದಕ್ಕಾಗಿಯೇ ಆತ್ಮ ಹೊಂದಿಕೊಂಡನು. ಹಾಲೆಲೂಯಾ. ಮೇಲ್ಗಡೆ ಶಬ್ದ ಬರ್ತಿಲ್ಲ, ಹಾಲೆಲೂಯಾ. ನೆಕ್ಸ್ಟ್ ಮೇಲೆ ಮಾತ್ರ ಇನ್ನೊಂದ್ಸರಿ ದೇವ್ರ ವಾಕ್ಯ ಹೇಳ್ತದೆ, ನೀನ್ ಮಾಡಿದ ವಾಗ್ದಾನ ನೆರವೇರಬೇಕಂದ್ರೆ ನೀನು ಪೂರಾ ಭರವಸೆ ಬಿಡಬೇಕು. ಏನ್ ಮಾಡ್ಬೇಕು? ಪೂರಾ ಭರವಸೆ ಇಡು. ನೀನ್ ಕೈ ಬಿಡುವ ದೇವರಲ್ಲ. ನಿನ್ನ ಹೆಂಡತಿ ಕೈ ಬಿಡ್ಬೋದೇನೋ, ನಿನ್ನ ಮಗ ಕೈ ಬಿಡ್ಬೋದೇನೋ, ನಿನ್ನ ಗಂಡ ಕೈ ಬಿಡ್ಬೋದೇನೋ, ನಿನ್ನ ಸ್ನೇಹಿತರು ಕೈ ಬಿಡ್ಬೋದೇನೋ, ನಿನ್ನ ಬಂಧುಗಳು ಕೈ ಬಿಡ್ಬೋದೇನೋ, ನಿನ್ನ ನಂಬಿದವರನ್ನು ಕೈ ಬಿಡ್ಬೋದೇನೋ. ಆದ್ರೆ ನೀನು ನಂಬಿರುವ ದೇವರು ಮಾತ್ರ ನಿನ್ನನ್ನು ಕೈ ಬಿಡುವುದಿಲ್ಲ, ಆತನು ತೊರೆಯುವುದಿಲ್ಲ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಎರಡನೇದಾಗಿ ನಮಗೆ ಮಾಡಿದ ವಾಗ್ದಾನ ನೆರವೇರಬೇಕಂದ್ರೆ ನಾವು ಪೂರಾ ಭರವಸೆ ಇಡಬೇಕು. ನಂಬರ್ 3, ಮೂರನೇದಾಗಿ ನಾವು ಮುಂದುವರಿಯೋಣ. ಕರ್ತನಲ್ಲಿ ಪ್ರಿಯ ಜನರೇ, ದೇವರ ವಾಕ್ಯ ಹೇಳ್ತದೆ. ಇಬ್ರಿದವರು ಬರೆದ ಪತ್ರಿಕೆಗೆ ಬರೋಣ. ఇబ్రాయిలు రాసిన పత్రిక తెలుగులో 6వ అధ్యాయము 12వ వచనం ఒకసారి చదువుకుందాం. కన్నడದಲ್ಲಿ 6ನೇ ಅಧ್ಯಾಯ 12ನೇ ವಚನ ಒಂದ್ಸರಿ.
తెలుగులో మత్తులు కాక విశ్వాసము చేతను ಹಲ್ಲೆಲೂಯಾ. ಅಪೊಸ್ತಲ ಪೌಲನು ಹೇಳ್ತಾನೆ ರೋಮಾಪುರದ ಸಭೆಯವರಿಗೆ, ಇಬ್ರಿಯ ಸಭೆಯವರಿಗೆ ಹೇಳ್ತಾನೆ, ಅಲ್ಲಿ ಹೇಳ್ತಾನೆ ಅಂತ ಗೊತ್ತು ಪ್ರತಿ ಜನರೇ, ಬೈಬಲ್ ಯಾರು ವಾಗ್ದಾನವನ್ನು ನಂಬಿ ಆ ಫಲಕ್ಕಾಗಿ ಕಾದಿರುತ್ತಾರೋ. ನಂಬರ್ 3, ನಮಗೆ ಮಾಡಿದ ವಾಗ್ದಾನ ನೆರವೇರಬೇಕಂದ್ರೆ ನಾವು ಯೇಸುವನ್ನ ಪೂರ್ತಿ ನಂಬಬೇಕು. ಹೇಳ್ರಿ, ಯೇಸುವನ ಮೇಲೆ ಪೂರ್ತಿ ನಂಬಿಕೆ ಇಡಬೇಕು. ಆತನ ಮೇಲೆ ನಂಬಿಕೆ ಇಡಬೇಕು. ಯಾವಾಗ ಯೇಸು ಮೇಲೆ ಪೂರ್ತಿ ನಂಬಿಕೆ ಇಟ್ಟು ನಡೀತೀವೋ ನಮಗೆ ಮಾಡಿದ ವಾಗ್ದಾನಗಳು ನೆರವೇರಿಸ್ತಾನೆ. ಬೈಬಲ್ ವಾಕ್ಯ ಚೆನ್ನಾಗಿರ್ತದೆ, ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸದವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸಬೇಕೆಂದು ಕೋರುತ್ತೇನೆ. ನಂಬಬೇಕು. ಹಲ್ಲೆಲೂಯಾ. ಯಾರು ನಂಬಬೇಕು ನೀವು? ನಿನ್ನನ್ನೇ ನಂಬಿ ಬಂದೇನೋ ಏಸಯ್ಯ, ನಿನ್ನನ್ನೇ ನಂಬಿ ಬಂದೇನೋ, ನಿನ್ನನ್ನೇ ನಂಬಿ ಬಂದೇನೋ ಏಸಯ್ಯ, ನಿನ್ನನ್ನೇ ನಂಬಿ ಬಂದೇನೋ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು ಯೇಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಚಪ್ಪಲಿಲ್ಲ, ಗಟ್ಟಿಯಾಗಿ. ನಿನ್ನನ್ನೇ ನಂಬಿ ಬಂದೆವು ಯೇಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವಾದಾಟ ಮಾಡಿದೆ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವಾದಾಟ ಮಾಡಿದೆ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಚಪ್ಪಲಿಲ್ಲ, ಗಟ್ಟಿಯಾಗಿ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು ಯೇಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ನಿನ್ನನ್ನೇ ನಂಬಿ ಬಂದೆವು ಯೇಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಆಮೆನ್. ಕೆಲವರು ಈ ಹಾಡು ನಾಡ್ತಾ ಇಲ್ಲ. ಹೇಳ್ರಿ, ನಿನ್ನನ್ನ ನಂಬಿ ಬಂದನಂತಾನ್ರಿ. ಹೇಳ್ರಿ, ನಿನ್ನನ್ನೇ. ಬಾರಿಸ್ಬೇಡ. ಕೈ ಇಲ್ವಾ? ಓ, ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವೈ. ಓ, ನೀನೇ ನನ್ನ. ಕಮ್ ಆನ್. ಆಮೆನ್, ಆಮೆನ್, ಆಮೆನ್. ನಿನ್ನನ್ನೇ ನಂಬಿ ಬಂದೆವು. ಓ, ನಿನ್ನನ್ನೇ. ಆಮೆನ್. ಹಲ್ಲೆಲೂಯಾ. ಯಾರು ನಂಬ್ತೀರಿ ನೀವತ್ತು? ಹಣವನ್ನು ನಂಬ್ತೀಯಾ? ಅದು ಯಾರೋ ಕಳ್ಳರು ಕದ್ಕೊಂಡು ಹೋಗ್ತಾರೆ. ಆಸ್ತಿ ನಂಬ್ತೀಯಾ? ಅದು ಯಾರೋ ದೋಚ್ಕೊಂಡು ಹೋಗ್ತಾರೆ. ಸ್ನೇಹಿತರಂತ ನಂಬ್ತೀಯಾ? ಅವ್ರು ಯಾವಾಗ ಮೋಸ ಮಾಡ್ತಾರೋ ಗೊತ್ತಿಲ್ಲ. ಮತ್ತೆ ಯಾರು ನಂಬ್ತೀಯ? ಈ ಲೋಕದಲ್ಲಿ ಯಾರೆಲ್ಲ ನಂಬಿಗಸ್ತರೋ ಯೇಸು ಒಬ್ಬರೇ ನಂಬಿಗಸ್ತರು. ಆಮೆನ್, ಹಲ್ಲೆಲೂಯಾ. ನಮಗೆ ಮಾಡಿದ ವಾಗ್ದಾನ ನೆರವೇರಬೇಕಂದ್ರೆ ನಂಬರ್ 3, ದೇವರ ಮೇಲೆ ಹೆಂಗಿಡ್ಬೇಕು? ಪೂರಾ ನಂಬಿಕೆ ಇಡಬೇಕು.
ಇಬ್ರಿಯ ಬರೆದ ಪತ್ರಕ್ಕೆ 11ನೇ ಅಧ್ಯಾಯ 6ನೇ ವಚನದೊಳಗೆ ಹಂಗೆ ಹೇಳ್ತಾನೆ, ದೇವರ ಬಳಿಗೆ ಬರುವವನು ದೇವರಿದ್ದಾನೆಂದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನ ಹುಡುಕುವವರೆಗೆ ಪ್ರತಿಫಲವನ್ನು ಕೊಡುತ್ತಾನೆ ನಂಬುವುದು ಅವಶ್ಯ. ನಂಬ್ರಿ, ನಾನು ನಂಬ್ತೇನೆ. ಹೇಳ್ರಿ, ನನಗೆ ಮಾಡಿದ ವಾಗ್ದಾನಗಳು ಎಲ್ಲ ನೆರವೇರ್ತಾವೆ. ಇವತ್ತು ನೆರವೇರಿಲ್ಲ, ಮೊನ್ನೆ ತಿಂಗಳು ನೆರವೇರಿಲ್ಲ, ಕಳೆದ ವರ್ಷ ನೆರವೇರಿಲ್ಲ, ಕಳೆದ 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 ವರ್ಷ ನೆರವೇರಿಲ್ಲ. ಕೆಲವು ಕೈ ತೆಗಿತಾ ಇಲ್ಲ. ನೀವು ಚೆಪ್ಪಿನ ಬಲಿಂದ ಪೋ ಅನ್ನಂಗಿದ್ದಾರೆ, ನೀನು ಹೇಳಿದ ಬಲ ಐತ ಅನ್ನಂಗಿದ್ದಾರೆ. ಕಳೆದ 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 ವರ್ಷ ನನ್ನ ಕೈ ಆಕ್ಷನ್ ಮಾಡಿದ್ನ ಮಾಡಿಲ್ವ? ಕಳೆದ 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 ವರ್ಷ ನೆರವೇರಿಲ್ಲ, ಈ ವರ್ಷ ನೆರವೇರ್ತದೆ, ಈ ವರ್ಷ ನೆರವೇರ್ತದೆ. ಹಲ್ಲೆಲೂಯಾ! ಜೋರಾಗಿ ಹಲ್ಲೆಲೂಯಾ! ನಾನು ದೇವರನ್ನು ಯಾರು ನಂಬ್ತಾರೋ ಅವರ ನಂಬಿಕೆ ನೋಡಿ ಅವರಿಗೆ ಮಾಡಿದ ವಾಗ್ದಾನಗಳನ್ನು ಅದು ನೆರವೇರಿಸಲಿಕ್ಕೆ ಶಕ್ತನ ಸರ್ವಶಕ್ತನಾಗಿದ್ದಾನೆ. ಆಮೆನ್, ಆಮೆನ್. ನಂಬರ್ 4, 4ನೇದಾಗಿ ವಾಗ್ದಾನ ನೆರವೇರ್ಬೇಕಂದ್ರೆ ನಾವೇನ್ ಮಾಡಬೇಕು? ನಾವು ಮುಂದುವರಿಯೋಣ. ಸಾಕಬೇಕಾ? ಹೆಂಗ ನಿನ್ನಿಷ್ಟ ಅಂತೀರಾ? ನಿನ್ನಿಷ್ಟ ಅಂದ್ರೆ ನಾನು ಮಾತಾಡ್ತಾನೆ, ನಿನ್ನ ಕಷ್ಟ ಅಂದ್ರೆ ನಾನು ಮಾತಾಡ್ತಾನೆ. ನಿಮಗೆ ಅದು ಫುಲ್ಫಿಲ್ ಆಗ್ಬೇಕಾ? ಆಮೆನ್. ಕರ್ತನಿಗೆ ಸ್ತೋತ್ರ. ಅದೇ ಇಬ್ರಿಯ ಬರೆದ ಪತ್ರಕ್ಕೆ 6ನೇ ಅಧ್ಯಾಯ 15ನೇ ವಚನ ಒಂದ್ಸರಿ ಓದಿಕೊಳ್ಳೋಣ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ಇನ್ನೊಂದ್ಸರಿ ಓದಮ್ಮ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ದೇವರು ನಮಗೆ ಸ್ತೋತ್ರ. ನಂಬರ್ 4, 4ನೇದಾಗಿ ನಮಗೆ ಮಾಡಿದ ವಾಗ್ದಾನಗಳು ನೆರವೇರಬೇಕಂದ್ರೆ ನಾವು ಕಾದುಕೊಂಡಿರಬೇಕು. ಹೇಳ್ರಿ, ನಮ್ಗೆ ಓಪಿಕಿಲ್ಲ, ನಮ್ಗೆ ಕಾಯುವಂತ ಪೇಷನ್ಸ್ ಇಲ್ಲ. ಹಲೋ ಹೇಳಿ, ಹಲ್ಲೆಲೂಯ. ಈಗ ನಿಮ್ಮ ತವ್ರ ಮನೆಗೆ ನಿಮ್ಮ ಗಂಡ ಊರಿಗೆ ಹೋಗಂತ ನಿಮ್ಗೆ ಹೇಳಿದ್ರೆ ನೀವು ಹೆಂಗ್ ಮಾಡ್ತೀರಾ? ಬಸ್ಸು 9 ಗಂಟೆಗೆ ಬರ್ತದೆ ಬಸ್ ಸ್ಟಾಪ್ಗೆ. ನೀವು ಎಷ್ಟು ಗಂಟೆ ರೆಡಿಯಾಗಿ ಹೋಗ್ತೀರಮ್ಮ? ಮಂಜಮ್ಮ ಒಬ್ಬರು ನಗ್ತಾರೆ, ನಮ್ಮ ಬುಡಿನಳಮ್ಮ ನಗ್ತಾರೆ. ನಮ್ಮ ಗಂಡ ಕಳಿಸ್ಲೇವಲ್ಲ ಸರ್, ಕಳಿಸ್ಬಿಟ್ರು ಹೋಗಂಗದೀವ ನಂಗಿದ್ದಾರೆ. 9 ಗಂಟೆಗೆ ಬಸ್ ಸ್ಟಾಪಿಗೆ ಬಸ್ ಬರುತ್ತೆ. ನೀನು ಎಷ್ಟು ಗಂಟೆ ರೆಡಿಯಾಗಿ ಹೋಗ್ತೀರಮ್ಮ ಬಸ್ ಸ್ಟಾಪ್ಗೆ? ಹೇಳಿ ಗೆರೆಗೆ 8 ಗಂಟೆಗೆ ಹೋಗಿ ಜನನೆಲ್ಲ ಬೈತಿಯಲ್ಲಿ ಇರೋ ಜನರನ್ನ. ನಾನು ಊರಿಗೆ ಹೋಗ್ಬೇಕಂತ ಬಂದಿನಿ, ಬಸ್ ಬಂದಿಲ್ಲ, ಎಂತ ಬಸ್ ಅಂತ ಬೈತೀರಾ? ಏನ್ ಮಾಡ್ತೀರಾ? ಅಲ್ಲಿ ಯಾರಿರ್ತಾರೆ ಬಸ್ ಸ್ಟಾಪಲ್ಲಿ? ಬಸ್ ಏಜೆಂಟ್ಸ್ ಇರ್ತಾರೆ, ಮತ್ತೆ ಬೇರೆ ಬೇರೆ ಜನ ಇರ್ತಾರೆ. ಇದೇನು ಬಸ್? ಸುಡುಗಾಡ ಬಸ್, ಚಣಿಗಡಿ ಬಸ್, ಇನ್ನ ಬರಲಿಲ್ಲ, 8 ಗಂಟೆಗೆ ಬಂದೀನಿ, ನಾನು ಜಲ್ದಿ ಹೋಗ್ಬೇಕಂತ ಬಂದೀನಿ ಅಂತೀರಾ? ಅರುಣಮ್ಮ ಅಂತೀರಂಗ? ಏನ್ ಮಾಡ್ತೀರಾ? ಹಿಂಗ ನೋಡ್ತೀರಾ? 8:15 ಆಯ್ತಾ? 8:15 ಆಯ್ತಾ? 8:45 ಆಯ್ತಾ? ಮುಕ್ಕಾಲಂದ್ರೆ ಎಷ್ಟು ಕಾಲ್ ಬರ್ತಾವ? ಹಲ್ಲೆಲೂಯ. ಮುಕ್ಕಾಲಂದ್ರೆ ಎಷ್ಟು ಕಾಲ್ ಬರ್ತಾವೆ? 9 ಗಂಟೆವರೆಗೂ ನೀವೇನ್ ಮಾಡ್ತೀರಾ? ಆದ್ರೆ ದೇವ್ರು ಹೇಳಿದ ಮಾತು ಸ್ವಲ್ಪ ತಡವಾದ ನಮಗೆ ತಟ್ಕೊಳ್ಳೋ ಶಕ್ತಿ ಇಲ್ಲ. ಅಬ್ರಾಹ್ಮನಾಗಿ ಮಾಡಲಿಲ್ಲ. ಬೈಬಲ್ ವಾಕ್ಯ ಚೆನ್ನಾಗಿರ್ತದೆ. ಆ ವಾಗ್ದಾನದ ಫಲವಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದ. ಅಪೊಸ್ತಲರ ಕೃತ್ಯಗಳಲ್ಲಿ 1ನೇದಲ್ಲಿ ಹೇಳ್ತಾನೆ, ಯೇಸು ಕ್ರಿಸ್ತನೋ, ನಾನು ನಿಮಗೆ ಮಾಡಿದ ವಾಗ್ದಾನ ಹೊಂದಿಕೊಳ್ಳಬೇಕಂದ್ರೆ ನೀವಿಲ್ಲೇ ಕಾದುಕೊಂಡಿರ್ರಿ. ಆದ ಅಪೊಸ್ತಲರಿಗೆ ಕರ್ತನು ಮಾತನಾಡುವಂತ ಮಾತೇನು ಗೊತ್ತಾ? ನನ್ನ ಆತ್ಮ ಹೊಂದಿಕೊಳ್ಳಬೇಕಂದ್ರೆ, ನನ್ನ ಅಭಿಷೇಕ ಪಡ್ಕೊಳ್ಬೇಕಂದ್ರೆ ಯೆರೂಸಲೇಮಿನಲ್ಲಿಯೇ ಕಾದುಕೊಂಡಿರ್ರಿ. ಅಪೊಸ್ತಲ ಕಾರ್ಯಮಲ್ಲೋ 1ನೇ ಅಧ್ಯಾಯ 5ನೇ ವಚನ ಚದುಕೊಂಡು ವಸ್ತೆ.
ಮಾಡಿಸಿದನು. ಪವಿತ್ರಾತ್ಮನ ಸ್ಥಾನವಾಗುವುದು. ಆದ ಕಾರಣ ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ, ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ. ಹಲ್ಲೆಲೂಯ. ವಾಗ್ದಾನ ನೆರವೇರಬೇಕಂದ್ರೆ, ವಾಗ್ದಾನ ನಿಮ್ಮ ಜೀವನದಲ್ಲಿ ಆಗಬೇಕಂದ್ರೆ ನೀವು ಕಾಯಬೇಕು. ಹಲೋ, ಹಲ್ಲೆಲೂಯ. ಒಬ್ಬ ಸ್ತ್ರೀ ಗರ್ಭ ಧರಿಸಿದ ಅನ್ಕೊಳ್ಳಿ. ಆ ಸ್ತ್ರೀ ಗರ್ಭ ಧರಿಸಿದ ಕೂಡಲೇ ಆತುರತೆ ಇದ್ದು ಒಂದು ತಿಂಗಳು ಗರ್ಭಧಾರಣೆ ಆಗಿದ ಸ್ತ್ರೀ, ನನ್ನ ಮಗು ಬೇಕಂತ ಹೋಗಿ ಡಾಕ್ಟರ್ ಹತ್ರ ಮಗುನ ಕೊಡೆ ಅಂತ ಕೊಟ್ಟೆ. ಡಾಕ್ಟರ್ ಕೈಯಲ್ಲಿ ಆ ಡಾಕ್ಟರ್ ಏನ್ ಮಗು ಕೊಡ್ತಾರೆ? ಏನ್ ಮಗು ಕೊಡ್ತಾರೆ? ಹೆಣ್ಮಗು ಕೊಡ್ತಾರ, ಗಂಡು ಮಗು ಕೊಡ್ತಾರ? ಜೊರೆಗಳಿ, ಗರ್ಭಿಣಿ ಆಗಿಲ್ಲ ಎಮ್ಮ? ಹಲೋ, ಗರ್ಭ ಧರಿಸಿಲ್ವಾ? 2 ತಿಂಗಳಾಯ್ತು. ನಾನು ಹೇಳ್ತೀನಿ 2 ತಿಂಗಳಾಯ್ತು. 1 ತಿಂಗಳ ಬಂದೆ ಬೇಡ ಅಂತ ಹೇಳ್ದೆ. 2 ತಿಂಗಳ ಕೊಡಿ ನನ್ನ ಮಗು ಅಂತಾರೆ. ಡಾಕ್ಟರ್ ಏನ್ ಕೊಡೋ ಸಾಧ್ಯ? ಸುಂದರವಾದ ಮಗು ನೀನು ನೋಡಬೇಕಂದ್ರೆ, ನಿನ್ನ ಕೈಲಿ ಸುಂದರದ ಮಗು ನಿನ್ನ ಕೈಲಿ ಬರಬೇಕಂದ್ರೆ, ಆ ಮಗುವನ್ನು ನೋಡಿ ಮುದ್ದಾಡ್ಬೇಕಂದ್ರೆ, ಆ ಮಗುವನ್ನು ಎತ್ತಿ ಕುಣಿದಾಡ್ಬೇಕಂದ್ರೆ ನೀನು 9 ತಿಂಗಳವರೆಗೂ ನೀನು ಕಾದುಕೊಂಡಿರ್ಬೇಕು. ಆವಾಗ ಸುಂದರದ ಮಗು ನಿನ್ನ ಕೈಯಲ್ಲೇ ಬರ್ತದೆ. ಚಪ್ಪಾಳೆ ತಟ್ಟದೆ ಕರ್ತನ ಮಹಿಮೆ ಆಗಬೇಕು. ಅದು ನನಗೆ ಪಾಸ್ಟರ್ಗಲ್ಲ. ಆಮೆನ್, ಹಲ್ಲೆಲೂಯ. 9 ತಿಂಗಳವರೆಗೆ ಯಾರು ಕಾಯ್ತಾರೋ ಅವ್ರಿಗೆ ಒಳ್ಳೆ ಮಗು. ನನ್ನ 4 ತಿಂಗಳಿಗೆ ಮಗು ಬೇಕಂದ್ರೆ ಒಂದು ಮುದ್ದೆ ಸಿಗ್ಬೋದು, ನನಗೆ ಒಂಥರ ಗೋಲಿ ಆಕಾರದ ಒಂದು ಅಷ್ಟೇ ಸಿಗ್ಬೋದು. 5 ತಿಂಗಳಿಗೆ ಏನಾದ್ರೂ ನಿನ್ನ ಮಗುವನ್ನು ತೆಗಿಲಿಕ್ಕೆ ಹೋದ್ರೆ ಮಗು ಹೊರಗೆ ಬಂದ್ಕೊಳ್ಳೆ ಮರಣ ಹೊಂದ್ಬೋದು. ಅಮ್ಮ చూస్తున్నారా ಮೆರಿದ್ರೆ? ಹಲ್ಲೆಲೂಯ. ಒಂದು ವೇಳೆ 6 ತಿಂಗಳಲ್ಲಿ ಮಗುವನ್ನು ನೋಡಕ್ ಹೋದ್ರೆ ಆ ಮಗು ಹೊರಗೆ ತರಬಹುದು, ಅದು ಬದುಕಬಹುದು, ಕೆಲವು ಸಾರಿ ಸಾಯ್ಬಹುದು. ಆದರೆ ನನ್ನ ಮಗು ಜೀವ ಅಂತ ಉಳಿಬೇಕಂದ್ರೆ 9 ತಿಂಗಳು ನಿನಗೆ ಕಾಯ್ಬೇಕ. ಇವತ್ತು ದೇವರು ಮಾಡಿದ ವಾಗ್ದಾನ ನೆರವೇರಬೇಕಂದ್ರೆ ದೇವರು ಯಾವಾಗ ಹೇಳಿದನೋ ಅಲ್ಲೇವರೆಗೂ ಕಾದುಕೊಂಡಿರು. ಅಲ್ಲಿ ಅಪೊಸ್ತಲ ಹೇಳ್ತಾನೆ, ನೀವು ನನ್ನಿಂದ ಕೇಳಿದಂತ, ತಂದೆ ಮಾಡಿದಂತ ವಾಗ್ದಾನವನ್ನ ಹೊಂದಿಕೊಳ್ಳಬೇಕಂದ್ರೆ ಏನಂತಾನೆ ವಾಕ್ಯಲ್ಲಿ? ಅದು ಮಾತ್ರ ಓದ್ರಿ. ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ, ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ. 5ನೇ ವಚನ ಕೊನೆಯ ಭಾಗದಲ್ಲಿ ಆ ಮಾತಿದೆ. ಕಾದುಕೊಂಡಿರ್ರಿ. ಅಪೊಸ್ತಲ 120 ಮಂದಿ ಕಾದುಕೊಂಡು ಕೂತಿದ್ರು. ಇವಾಗ ಬರ್ತದೋ, ಅವಾಗ ಬರ್ತದೋ, ಈಗ ಬರ್ತದೋ, ಅವಾಗ ಬರ್ತದೋ, ಕಾದು ಕೂತಿದ್ರು. ದೇವರ ಬಿರುಗಾಳಿಯೋಪಾದಿಯಲ್ಲಿ ಆ ಆತ್ಮ ಅವರ ಮೇಲೆ ಹಿಡಿದು ಬಂತು. ಅಪೊಸ್ತಲ ಕೃತ್ಯ 2ನೇದಲ್ಲಿ 120 ಮಂದಿ ಒಂದು ಮನೆ ಮೇಲೆ ಕೂತ್ಕೊಂಡು ಪ್ರಾರ್ಥಿಸುವಾಗ ಪರಲೋಕ ದ್ವಾರ ತೆರೆದು ಬೆಂಕಿಯೋಪಾದಿಯಲ್ಲಿ ಒಬ್ಬೊಬ್ಬರ ಮೇಲೆ ಒಂದು ಆತ್ಮ ಕೂತ್ಕೊಳ್ತು. ಅವರ ಭಾಷೆ ಬದಲಾಯಿತು. ಅಭಿಷೇಕಿಸಲ್ಪಟ್ಟ ಪ್ರಜೆಗಳಾದರು. ಅವ್ರ ಮೂಲಕವಾಗಿ ಅದ್ಭುತ ಕಾರ್ಯಗಳು ಪ್ರಾರಂಭವಾದವು. ಹಲ್ಲೆಲೂಯ. ನೀನು ಕಾದುಕೊಂಡಿದ್ರೆ ನಿನಗೆ ಮಾಡಿದ ವಾಗ್ದಾನ ನೆರವೇರಿಸ್ತಾನ. ಆಮೆನ್. ದೇವರು ಹೇಳಿದ ಮಾತು ತಪ್ಪೋದಿಲ್ರಿ. ನಮಗೇನಿರ್ಬೇಕು? ಕಾಯುವಂತ ಮನಸ್ಸಿರ್ಬೇಕು. ಕಾಯುವಂತ ಮನಸ್ಸಿರ್ಬೇಕು. ನಮಗೆ ಕಾಯುವಂತ ಮನಸ್ಸಿಲ್ಲ. ಒಂದು ಅನ್ನ ತಿನ್ಬೇಕಂದ್ರೂ ಕೂಡ ಇಷ್ಟು ನಿಮಿಷಗಳಂತ ಟೈಮ್ ಇದೆ. ಈಗ ತಾನೇ ಅಕ್ಕಿ ನೀರಲ್ಲಿ ಹಾಕಿ ಪಾತ್ರೆ ಒಳಗೆ ಹಾಕಿ ಒಲೆ ಮೇಲೆ ಇಟ್ಟಿದ್ದೇವೆ. ಅನ್ನ ಆಗ್ಬಿಡ್ತದ? ಅನ್ನ ಆವಾಗ ಎಷ್ಟು ನಿಮಿಷ ಬೇಕಮ್ಮ? ಈಗೇನು ಹೊಸ್ತಲ್ಲ ಇದೆ. ಚಪ್ಪದ ತೊಂದರೆ ಚಪ್ಪಲ್ಗ ಸ್ವಲ್ಪ ಅಂದ್ರೆ ಎಷ್ಟು ಗಂಟೆ? 1 ಗಂಟೆನ 3 ಗಂಟೆನ 4 ಗಂಟೆ? ಸ್ವಲ್ಪ ಕಲ್ಪ ಅಲ್ಲ, ಒಂದು ಲಿಮಿಟ್ ಬೇಕು ನನಗೆ. ಇವಾಗ ಮಾತಾಡ್ತೀರಾ ನೀವು? ಅಂದ್ರೆ ನಮ್ಮ ಹೆಂಡ್ತಿನಿ ಮಾತಾಡ್ರಿ, ನೀವು ಮಾತಾಡ್ತೀರಾ? ಓ, ಹಂಗ ಬೇರೆ ಇದೆ ನಿಮಗೆ ಲೆಕ್ಕಾಚಾರ. ಮತ್ತೆ ಪದೇ ಪದೇ ಮಾತಾಡ್ತಿದ್ದಲ್ಲ ಅಮ್ಮ ನೀವು. ಹಂಗದೆ ಅಂದ್ರೆ ಹೇಳಿ, ಅನ್ನ ಆಗ್ಬೋದು ಎಷ್ಟೊತ್ತು ಬೇಕು? ಅರ್ಧ ಗಂಟೆ ಬೇಕು. ಇವಾಗ ಅರ್ಧ ಗಂಟೆ ಬೇಕಾಗಿಲ್ಲ. ಇವಾಗೆಲ್ಲ ಏನು ಬಂದ್ಬಿಟ್ಟವಲ್ಲ, ರೈಸ್ ಕುಕ್ಕರ್, ಗ್ಯಾಸ್ ಅವಾಗಲೂ ಬಂದ ಬಿಡ್ರಿ.
ಏನು ಕುಕ್ಕರು? ರೈಸ್ ಕುಕ್ಕರ್. ಅವಾಗೆಲ್ಲ ಬೇಳೆ ಸಾರು ಮಾಡ್ಬೇಕಂದ್ರೆ ನಮ್ಮ ಶಿವಮ್ಮ 1 ಗಂಟೆ ಆಗಬೇಕಾಗಿತ್ತು ಒಲೆ ಮೇಲೆ ಕುದಿಸಿ. ಇವಾಗ ಏನಿಲ್ಲ, 3 ವಿಜಿಲ್ ಹೊಡಿತಾ. ಹಲ್ಲೆಲೂಯಾ. ನಾನು ಹೇಳಿ ಸತ್ಯನ ಸುಳ್ಳ? ಹಲ್ಲೆಲೂಯಾ. ಮತ್ತೆ ದೇವ್ರ ವಾಗ್ದಾನ ನೆರವೇರ್ಬೇಕಂದ್ರೆ ನೀವು ಕಾಯ್ಬೇಕಾ ಬೇಡ? ಹಲೋ, ಈಗ ಒಲೆ ಮೇಲೆ ಇಟ್ಬಿಟ್ಟಿವಿ, ಕೆಳಗಿಳಿಸಿ ತಿನ್ನೋಕೆ ಹೋಗ್ತೀವಿ. ಏನು ಸಿಗುತ್ತಾ ಅದ್ರಾಗ? ನಮಗೆ ಅನ್ನ ಸಿಗುತ್ತಾ? ಅಕ್ಕಿ ಸಿಗುತ್ತಾ? ಅಕ್ಕಿ ತಿಂದ್ರೆ ಹೊಟ್ಟೆ ಏನಾಗುತ್ತೆ? ಡೌಟ್ ಇಲ್ಲ. ನಾನು ಜೋಕಲ್ಲಿ ಸೀರಿಯಸ್ ಹೇಳ್ತಾ ಇದ್ದೇನೆ. ಅದೇ ಆಗುತ್ತಾ ಬೇರೆ ಆಗುತ್ತಾ? ಅದೇ ಅನ್ನ ಆದ್ಮೇಲೆ ಊಟ ಮಾಡಿದ್ರೆ ಶಕ್ತಿ ಬರುತ್ತೆ, ಆರೋಗ್ಯ ಹೊಂದ್ಕೊಳ್ತದೆ. ವಾಗ್ದಾನ ನೆರವೇರಬೇಕಂದ್ರೆ ನೀನು ಕಾಯ್ಬೇಕು. ಸ್ವಾಮಿಯ ಪಾದದಲ್ಲಿ ಕೂತು ಕಾಯಿ. ಕತ್ತನ್ನು ಕೊಡ್ತಾನೆ, ಕತ್ತನ್ನು ಮಾಡ್ತಾನೆ. ಮಾತು ಕೊಟ್ಟವನು ತಪ್ಪುವನಲ್ಲ, ಕೊಟ್ಟ ಮಾತು ನೆರವೇರಿಸುವನು ನಮ್ಮ ದೇವರು. ಮುಗಿಸ್ತಾನೆ. ಹೇಳ್ರಿ, ಇನ್ನು 4 ಅಂಶ ಇದಾವ ಅದೇಳಿ ಮುಗಿಸ್ತಾನೆ. ಹಲ್ಲೆಲೂಯಾ. ಮತ್ತೆ ನಾನು ಹೆಂಗೆ ಮುಗಿಸ್ಲಿ? ನಿಮಗೆ ಊಟಕ್ಕಿಟ್ಟು ಇನ್ನು ಉಣ್ತಾ ಇದ್ದೀರಿ, ತಟ್ಟೆ ಕಸ್ಕೊಂಡ್ಬಿಟ್ರೆ ಹೆಂಗಿರ್ತದಮ್ಮ? ಒಳ್ಳೆ ಬಿರಿಯಾನಿ, ಒಳ್ಳೆ ಪೀಸ್ಗಳು ಹಾಕಿ ನಿಮ್ಮ ಪ್ಲೇಟ್ ಕೊಟ್ಟಿದ್ದೇವೆ, 2 ಪೀಸ್ ತಿಂದಿರಾ, ತಗಂಬ ಬ್ಯಾಡ್ ತಗಂಬ ಅಂತ ಕಸ್ಕೊಂಡ್ರೆ ನಿಮ್ಗೆ ಏನು ಅನಿಸುತ್ತೆ? ಸ್ವಲ್ಪ ನನಗೆ ಹೇಳಿ. ಸಿಟ್ಟು ಬರ್ತದೆ, ಆಮೇಲೆ ಬೇಜಾರಾಗ್ತದೆ, ಆಮೇಲೆ ಏನ್ ಮಾಡ್ತದೆ ಅನಂತಮ್ಮ? ನೀವು ಚಪ್ಪಲ್ಗ ಶಿವಮ್ಮ ಏನಾಗ್ತದೆ? ಇವಾಗ ಅದನ್ನೇ ಮಾಡ್ತೀನಿ, ಇವತ್ತು ಊಟ ಐತಿ ನಿಮ್ಮ ಕೈಯಲ್ಲಿ. ಮತ್ತೆ ಇವಾಗ ಹೇಳಿದ್ರೆ ಹಂಗೆ ಮಾಡಲ್ಲ. ನಾನು 1-2 ತುತ್ತು ತಿಂದಿದ್ದೀರಾ, ನಾನು ಪ್ಲೇಟ್ ಕಸ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸ್ತದೆ? ನಮ್ಮ ಗಂಗಾಧರ ಹೇಳ್ದ ಸಿಟ್ಟು ಬರ್ತದೆ, ನಮ್ಮ ಸಿದ್ದಣ್ಣ ಹೇಳ್ದ ಬೇಜಾರಾಗ್ತದೆ, ಮತ್ತೇನಾಗ್ತದೆ? ಚಪ್ಪಮ್ಮ ಕೋಪ ಬರ್ತದೆ. ಕೋಪ ಸಿಟ್ಟು 2 ಒಂದೇ ಅಲ್ಲ, ಮತ್ತೆ ಬೇರೆದು ಹೇಳ್ಬೇಕಲ್ವಾ? ಹೊಟ್ಟೆ ಎಷ್ಟದು ಕರೆಕ್ಟು. ಏನಾದ್ರಲ್ಲಮ್ಮ ಹುಂಬಕ್ಕಿನ್ಯಾಕಿಡ್ಬೇಕು. ವೆರಿ ಗುಡ್. ಹಿಂಗೆಲ್ಲ ನಿಮ್ಗೆ ಆಗ್ತದಲ್ಲ. ಮತ್ತು ನನಗೆ ವಾಕ್ಯ ಹೇಳ್ಬೇಕಂತ ಪೂರ್ತಿ ಹೇಳ್ಬೇಕಂತ ನಾನು ಸುಮ್ಮನೆ ಇರ್ತೀನ? ಮತ್ತು ಮಧ್ಯದಲ್ಲಿ ಬಿಟ್ಟರೆ ನನಗೆ ಸಿಟ್ಟು ಬರೋಂಗಿಲ್ವಾ? ನನಗೆ ಕೋಪ ಬರಲ್ವಾ? ನಿನಗೆ ಕೋಪನ ಬರಲಿ, ತಾಪನ ಬರಲಿ, ನಮ್ಗೆ ಹೆಚ್ಚು ಕಡಿಮೆ ಜಲ್ದಿ ಮುಗಿಸಂತೀರಾ? ಗಮನಿಸ್ರಿ, ದೇವರು ಮಾಡಿದ ವಾಗ್ದಾನ ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವನದಲ್ಲಿ, ನಿನ್ನ ಮಕ್ಕಳ ಜೀವನದಲ್ಲಿ, ನಿನ್ನ ಗಂಡನ ಜೀವನದಲ್ಲಿ, ನಿನ್ನ ಹೆಂಡತಿ ಜೀವನದಲ್ಲಿ, ನಿಮ್ಮ ಕುಟುಂಬದ ಅಪ್ಪ ಅಮ್ಮನ ಜೀವನದಲ್ಲಿ ವಾಗ್ದಾನ ನೆರವೇರಬೇಕಂದ್ರೆ ನೀನು ಕಾದು ಇರು. ದೇವರು ನೆರವೇರಿಸ್ತಾನೆ ಆ ಸಮಯ ಬಂದಾಗ. ಆಮೆನ್. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. 5ನೇದಕ್ಕೆ ಬರೋಣ. ಎಷ್ಟು? 4, 5? ಎಷ್ಟಾದವು ಈಗ? 5ಕ್ಕೆ ಬರೋಣ. ನಮ್ಮ ಕೈಯಲ್ಲಿ ಬೆರಳು ಎಷ್ಟಿದ್ದಾವೆ? ಕೆಲವ್ರಿಗೆ 6 ಇದ್ದಾರೆ, ಎತ್ತಬೇಡಿ. ಮತ್ತು ಅದಕ್ಕೆ ಎಲ್ಲಿನ ತೊಗೊಂಡು ಬರಲಿ ಎಲ್ಲರಿಗೆ ನಾನು. ಓಕೆ, ಅವ್ರನ್ನ ತೆಗೆದುಹಾಕೋದು ದೇವರು ಸ್ವೀಕರಿಸ್ತಾನೆ ಅವ್ರನ್ನ ಕೂಡ. ಕೆಲವ್ರಿಗೆ 6 ಇರ್ತವೆ, ಕೆಲವ್ರಿಗಿನ್ನ ಜಾಸ್ತಿ ಇರ್ಬೋದು, ಗೊತ್ತಿಲ್ಲ. ಅದು 5 ಜಾಸ್ತಿ ನಮ್ಮೆಲ್ಲರಿಗೂ ಇರೋದಿಲ್ಲ. ನೀವು ಸುಮ್ಮನಿದ್ರೆ ಅಂದ್ರೆ ನಿಮ್ಗೆ 6 ಜಾಸ್ತಿ ಇರ್ಬೋದೇನೋ. 5ನೇದಾಗಿ ಆ ವಾಗ್ದಾನ ನೆರವೇರಬೇಕಂದ್ರೆ ಇಬ್ರಿಯ ಬರೆದ ಪತ್ರಕ್ಕೆ ತಿರುಗಿ ಬರೋಣ. 10ನೇ ಅಧ್ಯಾಯಕ್ಕೆ ಬರೋಣ. 36ನೇ ವಚನಕ್ಕೆ ನಾವು ಬರೋಣ. ತಾಳ್ಮೆ ಬೇಕು. ಸಾಕು. తెలుగులమ్మ ఇబ్రీయులకు రాసిన పత్రిక 10వ అధ్యాయం 36వ వచనం చదువుకుందాం. నీవు దేవుని చిత్తమును నెరవేర్చిన వారై వాగ్దానం పొందు నిమిత్తము ఏంది ఓరిమి. వావ్, ಓರಿಮಿ. ಹಲ್ಲೆಲೂಯಾ. ತಾಳ್ಮೆ. ಅದಕ್ಕೆ ದೊಡ್ಡವರನ್ನು ಮಾತಾಡಿದ್ರೆ ತಾಳುವವನು ಬಾಳಿಯ. ಎಷ್ಟು ಜನರಿಗೆ ಗೊತ್ತು ಈ ಮಾತು? ತಾಳಿದವನು ಬಾಳ್. ನಿಮ್ಗೇನಿರ್ಬೇಕು ಹೇಳ್ರಿ? ತಾಳ್ಮೆ ಇರ್ಬೇಕು. ಅವರಿಗಾಯ್ತು ಆಗಿದ್ದು,
ಇವರಿಗೆ ಮಾಡಿ ಹೇಳಿದ ಪ್ರಕಾರ ನಡೀತು, ಇವ್ರಿಗೆ ನಡೀತು, ನನಗೆ ನಡೆದಿಲ್ಲ. ಚಿಂತಿಸಬೇಡ, ಅವರಿಗಾಗಿದ್ದಾಗಲಿ ನಿನಗಾಗ್ತದೆ. ನಿನಗೂ ದೇವರು ಮಾಡ್ತಾನೆ. ದೇವರು ಪಕ್ಷಪಾತಿಯಲ್ಲ, ದೇವರು ತಾರತಮ್ಯ ಮಾಡುವನಲ್ಲ, ದೇವರು ಒಬ್ಬರಿಗೆ ಕೊಟ್ಟೊಬ್ಬರಿಗೆ ಕೊಡದಂಗಿರುವ ದೇವರಲ್ಲ, ಎಲ್ಲರಿಗೂ ಕೊಡುವನಾಗಿದ್ದಾನೆ. ಅದಕ್ಕೆ ನಮಗೇನಿರ್ಬೇಕು? ಅಲ್ಲಿ ಬೈಬಲ್ ವಾಕ್ಯ ಚೆನ್ನಾಗಿರ್ತದೆ, ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ. ಯೋಬನಲ್ಲಿ ಎಂಥ ತಾಳ್ಮೆ ಇತ್ತು. ಎಲ್ಲವನ್ನು ಕಳ್ಕೊಂಡ, ಆಸ್ತಿ ಹೋಯಿತು, ದನ ಕರ ಕುರಿ ಒಂಟೆ ಕತ್ತೆ ಎಲ್ಲ ಹೋಯ್ತು. ಅಷ್ಟೇ ಅಲ್ಲ, 10 ಜನ ಮಕ್ಕಳು ಮರಣ ಹೊಂದಿದರು. ಅಷ್ಟಕ್ಕೆ ಬಿಡಲಿಲ್ಲ, ತನ್ನ ನಡನೆತಿನ ಅಂಗಾಲವರೆಗೂ ಏನಾಯ್ತು? ಹುಣ್ಣು ಕುರುಬುಗಳು ಹೆಚ್ಚಾಗಿ ನಾಯಿಗಳು ಬಂದು ನೆಕ್ಕುತ್ತಾ ಇದ್ದು. ಅಂತ ಪರಿಸ್ಥಿತಿ ಬಂದ್ರು, ಯೋಬನ ತಾಳ್ಮೆ ಕಳ್ಕೊಳ್ಳ. ಯೋಬನು ಪ್ರಾರ್ಥನೆ ಮಾಡೋದು ಬಿಟ್ನ. ಹಲೋ, ಬೈಬಲಲ್ಲಿ ಯೋಬನು ಪ್ರಾರ್ಥನೆ ಮಾಡೋದು ಬಿಟ್ಟಿದ್ದಾನಂತೆಲ್ಲ ನೋಡ್ತೀರಿ ನೀವು? ಕಾಣಕ್ಕೆ ಸಾಧ್ಯನಾ? ತನಗಷ್ಟು ರೋಗ ಇದ್ರು, ತನಗಷ್ಟು ಕಷ್ಟ ಇದ್ರು, ತನಗಷ್ಟು ನಷ್ಟವಾದ್ರು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಅದು ತಾಳ್ಮೆ. ಇವತ್ತು ನಾವೆಷ್ಟು ಸಾರಿ ಪ್ರಾರ್ಥನೆ ಮಾಡೋದು ಬಿಟ್ಬಿಟ್ಟಿವಿ? ಬಿಟ್ಟಿಲ್ಲ, ಯಾರು ಒಂದಿನ ಬಿಟ್ಟಿಲ್ಲ. ಮುನ್ಸ್ಕೊಟ್ಟಿದ್ದವ್ರ ಮೇಲೆ ನಾನು ಹೇಳ್ತೇನೆ ಬೇಡ್ರಿ, ನಿಮ್ಮ ಮನಸ್ಸಾಕ್ಷಿಯಿಂದ ಹೇಳ್ರಿ. ಏನ್ ಪ್ರೇಯರ್ ಮಾಡಿದಿಷ್ಟೇ ಬೇಡ, ಇವತ್ತು ಪ್ರೇಯರ್ ಮಾಡ್ಕೊಂಬದು ಬೇಡ ಅಂತ ಬೇಜಾರಾಗಿ ಪ್ರೇಯರ್ ಬಿಟ್ಟಿಲ್ವಾ? ಬಿಟ್ಟಿದ್ರೆ ಕೈ ತೋರಿಸ. ನಿಮ್ಮನ್ನು ಯಾರು ಅಪರಾಧ ಅಂತ ಎಣಿಸಲ್ಲ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗಲ್ಲ, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ಅಂತ ಬೈಬಲ್ ವಾಕ್ಯ ಇರ್ತದೆ. ಯೋಬ ಯಾವತ್ತ ನಂಗೆ ಮಾಡ್ಯಾನ? ಯಾರಿಗೋಸ್ಕರ ಪ್ರೇಯರ್ ಮಾಡಿದೆ ಯೋಬ? ಯಾಕೆ ಗೊತ್ತಾ? ಯೋಬನಿಗೆ ಗೊತ್ತಿತ್ತು, ನನ್ನ ದೇವರ ವಾಗ್ದಾನ ನನ್ನ ಜೀವನದಲ್ಲಿ ನೆರವೇರ್ತದೆ. ಎಲ್ಲ ಕಳ್ಕೊಂಡ. ಅದು 42ನೇ ಕೊನೆ ಹಂತಕ್ಕೆ ಬಂದು ನೋಡಿದ್ರೆ 2ರಷ್ಟು ಆಶೀರ್ವಾದ ಯೋಬನ ಜೀವನದಲ್ಲಿ ಪಡ್ಕೊಂಡ. ಹಲ್ಲೆಲೂಯಾ. ಎಷ್ಟು ಪಡ್ಕೊಂಡ? 2ರಷ್ಟು ಪಡ್ಕೊಂಡ. ಯಾಕಂದ್ರೆ ಥ್ಯಾಂಕ್ ಯು. ಯಾಕಂದ್ರೆ ಯೋಬನು ತಾಳ್ಮೆಯುಳ್ಳವನಾಗಿ. ಹೆಂಡತಿ ಬಂದು ಬೈತಾಳಲ್ಲಿ, ಬೈಲಿಲ್ವಾ? ಏನ್ ಬೈತಾನೆ? ಇದು ಜಗಳ ಮಾಡೋಣ ಹೆಂಡತಿ ಹತ್ರ. ಇಷ್ಟು ದಿನ ನನ್ನ ಜೊತೆಗಿದ್ದು, ಇಷ್ಟು ದಿನ ನಾನು ತಂದಾಕಿದ್ದು ತಿಂದು, ಇವಾಗ ನನಗೆ ಎದುರು ಮಾತಾಡ್ತೀಯ ಅಂತ ನಾಕೆಟ್ ಬಾರಿಸಿದ್ನ? ಹಲೋ, ಏನ್ ಹೇಳ್ತಾನಲ್ಲಿ? ಮೂರ್ಖಳು ಮಾತಾಡ್ದಂಗೆ ಮಾತಾಡ್ತೀಯಲ್ಲಮ್ಮ. ದೇವರಿಂದ ಯಾವಾಗಲೂ ನಾವು ಒಳ್ಳೆದನ್ನೇ ಅನುಭವಿಸ್ಬೇಕಾ? ಕೆಟ್ಟದನ್ನು ಅನುಭವಿಸಬಾರ್ದ? ಅಲ್ಲಿ ಕೂಡ ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ ಆತನು. ಅಲ್ಲಿ ಕೂಡ ದೇವರ ಮೇಲೆ ತಪ್ಪು ಎಣಿಸಲಿಲ್ಲ. ದೇವರೇ ಕೊಟ್ಟನೋ, ದೇವರೇ ತೆಗೆದುಕೊಂಡನೋ, ದೇವರ ನಾಮಕ್ಕೆ ಯೋಬನ ಹಾಗೆ ಮಾಡಿದಕ್ಕಾಗಿಯೇ ಯೋಬನ ಕುಟುಂಬದಲ್ಲಿ 2ರಷ್ಟು ಆಶೀರ್ವಾದವನ್ನ ಪಡೆದುಕೊಳ್ಳಲು ಸಾಧ್ಯವಾಯಿತು. ಆಮೆನ್. ಹಲ್ಲೆಲೂಯಾ. ನನ್ನ ಭಾಷೆ ನಿಮಗೆ ಅರ್ಥವಾಯ್ತು ಅಂತ ನಂಬುತ್ತೇನೆ. ಅರ್ಥ ಆಯ್ತಾ? ಓಕೆ. ಅಬ್ರಹಾಮನಿಗೆ ವಾಗ್ದಾನ ನೆರವೇರಿತು, ಇಸಾಕನ ವಾಗ್ದಾನ ನೆರವೇರಿತು, ಯಾಕೋಬನ ವಾಗ್ದಾನ ನೆರವೇರಿತು, ನನ್ನ ವಾಗ್ದಾನ ಕೂಡ ನೆರವೇರುತ್ತೆ. ಹಲ್ಲೆಲೂಯಾ. ಈಗ ಹೇಳೋಣ, ಅಬ್ರಹಾಮನ ವಾಗ್ದಾನ ನೆರವೇರಿತು. ಓಕೆ. ಜೋರಾಗಿ ಹೇಳಿ. ಅದು ಇವತ್ತ ನೆರವೇರ್ಬೋದು, ಈ ವಾರದಲ್ಲಿ ನೆರವೇರ್ಬೋದು. ನಾನು ಭರವಸೆ ಉಳ್ಳವನಾಗಿರ್ತಾನೆ, ನಾನು ವಿಧೇಯನಾಗ್ತಾನೆ, ನಾನು ನಂಬಿಕೊಳ್ಳೋನಾಗಿರ್ತಾನೆ, ನಾನು ಕಾದುಕೊಂಡಿರ್ತಾನೆ, ತಾಳ್ಮೆಯಿಂದ ಇರ್ತಾನೆ, ದೂಸರ ಮಾತಾಡಲ್ಲ. ನಿಜವಾಗಿ ಸ್ವಲ್ಪ ನನ್ನ ಮಾತು ಕಠಿಣವಾಗಿದ್ದಿರ್ಬೋದು, ಕ್ಷಮಿಸ್ರಿ.
ಇವತ್ತಿನವರೆಗೂ ನನ್ನ ಬಾಯಿಗೆ ಬಂದಂಗೆ ಮಾತಾಡಿಲ್ಲ ನೀವು ಮತ್ತೆ ಮಾತಾಡಿ. ಇವತ್ತಿನವರೆಗೂ ದೇವರಿಗೆ ಹೆಂಗ್ ತಿಳಿತದೋ ಹೆಂಗ್ ಬರ್ತದೋ ಹಂಗೆ ಮಾತಾಡಿನಿ. ಇವತ್ತು ವಾಕ್ಯ ತಿಳ್ಕೊಂಡಿದ್ದಾನೆ. ಏನು ಮಾಡ್ತಾನೆ? ನಾನು ಮಾತಾಡಲ್ಲ. ಇವತ್ತಾಗಲಿ, ನಾಳೆ ಆಗಲಿ, ನಾಡ್ದಾಗಲಿ, ಈ ತಿಂಗಳಾಗಲಿ, ಬರೋ ತಿಂಗಳಾಗಲಿ, ಈ ವರ್ಷ ಆಗಲಿ, ಕೈಯಿಲ್ಲ ನಿಮಗೆ. ಈ ವರ್ಷ ಆಗಲಿ, ಬರೋ ವರ್ಷ ಆಗಲಿ, ಇನ್ನೊಂದು ವರ್ಷ ಆಗಲಿ, ದೇವರು ನೆರವೇರಿಸ್ತಾನೆ. ನಾನು ವಿಧೇಯನಾಗ್ತಾನೆ, ನಾನು ಭರವಸೆ ಬಿಡ್ತಾನೆ, ನಾನು ನಂಬಿಕೆ ಇಡ್ತಾನೆ, ನಾನು ಕಾದುಕೊಂಡಿರ್ತಾನೆ, ತಾಳ್ಮೆಯಿಂದ ಇರ್ತಾನೆ. ಹಲ್ಲೆಲೂಯಾ! ಖಂಡಿತವಾಗಲೂ ಈ 5 ಕಾರ್ಯಗಳು ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿನಗೆ ಬೇಕಾದ ಮಾತುಗಳನ್ನು, ನಿನಗೆ ಕೊಡಬೇಕಾದ ಆಶೀರ್ವಾದಗಳನ್ನು ಆತನು ಕೊಟ್ಟು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಕಣ್ಮುಚ್ಚಿನ ಪ್ರಾರ್ಥನೆ ಮಾಡೋಣ. ದೇವರಿಗೆ ಮಹಿಮೆಯಾಗಲಿ. ಥ್ಯಾಂಕ್ ಯು ಮೈ ಫಾದರ್. ಪರಿಶುದ್ಧಾತ್ಮ ದೇವರೇ, ಕೇಳಿದ ಮಾತುಗಳನ್ನು ನೀನು